ಒಂದು ಮಾಡಿದಂಥ ಕಾಂಗ್ರೆಸ್ ಇವತ್ತು ನಾವು ಸಜ್ಜನರೇನೋ ನಾವು ಮೀಸಲಾತಿ ಪರ ಏನೋ ಅಂತ ಹೇಳ್ತಾ ಇದ್ದಾರೆ. ಅವರು ಮೀಸಲಾತಿ ವಿರೋಧಿಗಳ ಅನ್ನೋದನ್ನು ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದೇ ಕಾರಣಕ್ಕೆ ಈಗ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಇನ್ನೂ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಅವರು ನಿಮಗೂ ನಮಗೆಲ್ಲ ಗೊತ್ತಿದ್ದಂಗೆ ವಿಶೇಷವಾಗಿ ಬಿ ಜೆ ಪಿಯ ಒಬ್ಬ ಒಳ್ಳೆಯ ಮಾತುಗಾರರು ಹೌದು, ಜೊತೆಗೆ ಇವರು ಬಿ ಜೆ ಪಿಯನ್ನು ಕಟ್ಟುವಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರು ಹೌದು. ಈಗ ಬೆಳಗಾವಿ ವಿಶೇಷವಾಗಿ ನಿಮಗೂ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಏನಪ್ಪ ಅಂತಂದ್ರೆ ಬಿ ಜೆ ಪಿಗೆ ಅನುಕೂಲ ಆಗುವ ಸ್ಥಿತಿಯಲ್ಲಿದ್ದಂಥ ಜಿಲ್ಲೆ. ಇಲ್ಲಿ ಈ ಸಲ ಸೋತಿರ್ಬೋದು, ಒಂದಿಷ್ಟು ಸೀಟ್ ಕಡಿಮೆ ಆಗಿರ್ಬೋದು, ಆ ಮಾತು ಬೇರೆ. ಆದರೆ ಬೆಳಗಾವಿಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಪ್ರಭಾವ ಉಳಿದ ಜಿಲ್ಲೆಗಳಿಗೆ ಹೋಲಿಸಿದಂಗೆ ಹೆಚ್ಚಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇಲ್ಲೇ ಎಂ ಪಿ ಎಲೆಕ್ಷನ್ದಲ್ಲಿ ನಮಗೆ ಗೊತ್ತಿದ್ದ ವಿಷಯದ ಬೆಳಗಾವಿ ಏರಿಯಾದಲ್ಲ ನಮ್ಮ ಜಗದೀಶ್ ಶೆಟ್ಟರ್ ಅವರು ಆರಿಸಿ ಬಂದರು ಅನ್ನೋದನ್ನು. ಯಾಕಂದ್ರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಗ್ಯಾರಂಟಿ ಹಾವಳಿತ್ತು, ಸಿದ್ದರಾಮಯ್ಯ ಹಾವಳಿತ್ತು, ಎಲ್ಲ ಇದ್ದಾಗೂ ಅವರು ಆಯ್ಕೆ ಆಗಿದ್ದಾರೆ ಅನ್ನೋದು ಏನು ತೋರಿಸ್ತದಪ್ಪ ಅಂತಂದ್ರೆ ಇದು ಬೆಳಗಾವಿ ಇದ್ದಿದ್ದು ನಮ್ಮ ಬಿ ಜೆ ಪಿಗರಿಗೆ ಒಂದು ಆಡಂಬೋಲ ಅಂತಲೇ ಬಂದಿದ್ದರು. ಅದ್ರ ಜೊತೆಗೆ ನಮ್ಮ ಈರಣ್ಣ ಕಡಾಡಿ ಅವರು ವಿಶೇಷವಾಗಿ ತಮ್ಮ ಕೆಲಸ ತಾವು ಮಾಡ್ತಾ ಗಂಭೀರವಾಗಿ ಇರುವ ಈ ವ್ಯಕ್ತಿಯವರು ಕಾಂಗ್ರೆಸ್ಸಿನ ದೋಷಗಳನ್ನು ಹೇಳುವಲ್ಲಿ ಅಂತೂ ಹಿಂದೆ ಮುಂದೆ ನೋಡೋದನ್ನು ವಿಶೇಷವಾಗಿ ಟೆಸ್ಟ್ ಕೊಟ್ಟು ಹೇಳುವಂಥದ್ದು. ಅದರಲ್ಲೂ ಅವ್ರಿಗೊಂದು ದೊಡ್ಡ ಅಸ್ತ್ರ ಸಿಕ್ಕಿಬಿಡೋದ ರಾಜಕೀಯವಾಗಿ ಅವರು ಪಕ್ಷ ಬಿಡ್ತಾ ಇದ್ದಾರೆ ಅನ್ನುವಂಥ ಇಟ್ಕೊಂಡು ಆ ನೆಲೆಯಲ್ಲಿ ಸಿದ್ದರಾಮಯ್ಯ ಮೇಲೆ ಅವರು ಸಾಕಷ್ಟು ಟೀಕೆ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಏನಪ್ಪ ಅಂತಂದ್ರೆ ಈ ಎಲ್ಲ ಡೆವಲಪ್ಮೆಂಟ್ದಿಂದ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನಷ್ಟು